ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಮಾಡೋದಕ್ಕೆ ಆರ್‌ಬಿಐ ಸಿದ್ಧತೆ ಮಾಡಿಕೊಂಡಿದೆ ಎನ್ನಲಾಗಿದ್ದು, ಚೆಕ್ ವಹಿವಾಟುಗಳನ್ನು ಅದೇ ದಿನ ಕ್ಲಿಯರೆನ್ಸ್ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದೆ. ಈ ಮೊದಲು ಒಂದು ಚೆಕ್ ವಹಿವಾಟು ಸಂಪೂರ್ಣ ಆಗೋದಕ್ಕೆ ಕನಿಷ್ಠ 24 ಗಂಟೆ ಬೇಕಾಗ್ತಾ ಇತ್ತು. ಈಗ ಅದನ್ನು ಅದೇ ದಿನ ಮುಗಿಸುವಂತೆ ಪ್ಲಾನ್ ಮಾಡಲಾಗಿದೆ. ಈ ಪ್ರಯೋಗ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಗೂ ಕಾರಣ ಆಗಿದ್ದು, ಇಡೀ ಬ್ಯಾಂಕಿಂಗ್ ಕ್ಷೇತ್ರವೇ ಇದನ್ನು ಮಾಡಬೇಕಾಗಿರೋದ್ರಿಂದ ಚೆಕ್ ಕ್ಲಿಯರ್ ಮಾಡುವ ಪ್ರಕ್ರಿಯೆ ವಿಳಂಬ ಆಗ್ತಿದೆ. ಅಕ್ಟೋಬರ್ 1ನೇ ದಿನದಲ್ಲಿ ಚೆಕ್ ಕ್ಲಿಯರೆನ್ಸ್ ಪ್ರಕ್ರಿಯೆ ಶುರುವಾಗಿದ್ದು ಪ್ರಾಯೋಗಿಕ ಹಂತದಲ್ಲಿದೆ. ಮುಂದೆ ಜನವರಿಯಿಂದ ಕೇವಲ 3 ಗಂಟೆಯೊಳಗೆ ಚೆಕ್ ಕ್ಲಿಯರೆನ್ಸ್ ಮಾಡೋದಕ್ಕೆ ಇದು ಮೊದಲ ಹಂತದ ಪ್ರಯತ್ನವಾಗಿದೆ. ಆಗ ಚೆಕ್ ಬಂದ ಕೂಡಲೇ ಅದನ್ನು ಸಿಟಿಸಿ ಮಾಡಿ ಗ್ರೀಡ್ಗೆ ಕಳಿಸ್ಕೊಡ್ಬೇಕು. ಗ್ರೀಡ್ನಿಂದ ಖಾತೆದಾರರ ಠೇವಣಿಗೆ ಹಣ ಬರುವ ಕಾರ್ಯ ಆಗಬೇಕು. ಅದಕ್ಕೆ ಬ್ಯಾಂಕ್ ಸಿಬ್ಬಂದಿ ಕೊರತೆಯನ್ನು ಈಗಾಗಲೇ ನಿಭಾಯಿಸಿದರೆ ಮಾತ್ರ ಸಾಧ್ಯ ಆಗುತ್ತೆ. ಮತ್ತೆ ಸರ್ವರ್ಗಳನ್ನು ಕೂಡ ಅಪ್ಗ್ರೇಡ್ ಮಾಡಬೇಕು. ಆಗ ಈ ಸ್ಕೀಮ್ ಜನರಿಗೆ ಅನುಕೂಲ ಆಗುತ್ತೆ. ಈಗ ಪ್ರಾಯೋಗಿಕ ಹಂತದಲ್ಲಿರೋದ್ರಿಂದ ಚೆಕ್ ಕ್ಲಿಯರೆನ್ಸ್ ಟೈಮ್ ಮೊದಲಿಗಿಂತ ಹೆಚ್ಚಾಗ್ತಾ ಇದ್ದು, ಗ್ರಾಹಕರು ಬಂದು ನಮ್ಮನ್ನು ಕೇಳ್ತಿದ್ದಾರೆ ಅಂತ ಬ್ಯಾಂಕ್ ಅಸೋಸಿಯೇಷನ್ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2 ಹಂತಗಳಲ್ಲಿ ಅಂದರೆ ಅಕ್ಟೋಬರ್ 4ರಿಂದ ಒಂದು ಹಂತ, ಆಮೇಲೆ ಜನವರಿ 3ರಿಂದ ಒಂದು ಹಂತ, ಈ ತೀರುವಳಿಯನ್ನು ಏನು ಮಾಡಿದೆ, ಕಂಟಿನ್ಯೂಸ್ ಕ್ಲಿಯರಿಂಗ್ ಅಂತ ಒಂದು ಸಿಸ್ಟಮನ್ನು ತಂದಿದೆ. ಅಂದರೆ ಕಳೆದ 15 ದಿವಸದಲ್ಲಿ ರಿಸರ್ವ್ ಬ್ಯಾಂಕ್ ಹೇಳಿರೋದು, ಬೆಳಗಿನಿಂದ ಬಂದ ಚೆಕ್ಕನ್ನೆಲ್ಲ ಹಾಗೆ ಇಟ್ಟು ಕೊನೆಯ ಬ್ಯಾಚ್ ಯಾವಾಗ 4 ಗಂಟೆಗೆ 4 ಗಂಟೆ ಬ್ಯಾಚಲ್ಲಿ ಒಂದು ಬಂಚಾಗಿ ಕಳಿಸ್ತಾ ಇದ್ದಾರೆ. ಇದರಿಂದಾಗಿ ತೊಂದರೆ ಆಗ್ತಾ ಇದೆ, ಟೆಕ್ನಿಕಲ್ ಹಿಚ್ಚು ಬರ್ತಾ ಇದೆ. ಹಾಗಾಗಿ ಪ್ರತಿ ಬ್ಯಾಂಕಿಗೂ ನಿರ್ದೇಶನ ಏನು ಕೊಟ್ಟಿದ್ದಾನಂತಂದರೆ, ಜನವರಿ 3 ನಂತರ ಏನಂತಂದರೆ ಗಂಟೆಗೂ ಕಳಿಸೋದು ಮಾತ್ರ ಅಲ್ಲ, 3 ಗಂಟೆ ಒಳಗೆ ಚೆಕ್ ಕೊಟ್ಟ 3 ಗಂಟೆ ಒಳಗೆ ನಿಮಗೆ ಬ್ಯಾಲೆನ್ಸ್ ಇದೆಯೋ ಇಲ್ವೋ ಎನ್ನುವುದು ಗೊತ್ತಾಗುವಂಥ ಸಿಸ್ಟಮ್ ಇದೆ. ಅತ್ಯುತ್ತಮವಾದ ಸಿಸ್ಟಮ್ ಹೌದು, ಆದರೆ ಈಗ ಇಂಪ್ಲಿಮೆಂಟೇಷನ್ ಮಾಡಿ ಒಂದು 15 ದಿವಸ ಆಗಿದೆ ಅನುಷ್ಠಾನಕ್ಕೆ ತಂದು. ಸೊ ಇದು ಒಂದಷ್ಟು ದಿನ ಸ್ವಲ್ಪ ಸಮಸ್ಯೆ ಆಗ್ತದೆ. ಈಗ ಮುಂಚೆ 24 ಗಂಟೆಯಲ್ಲಿ ಕ್ಲಿಯರ್ ಆಗ್ತಾ ಇರುವಂಥದ್ದು ಈಗ ಸ್ವಲ್ಪ ಡಿಲೇ ಆಗಿದ್ದು ಹೌದು. ಇದು ಯಶಸ್ವಿ ಆಗಬೇಕಾದ್ರೆ ನಮ್ಮ ಒಂದು ಸಂಘಟನೆ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ, ನಾವು ನೌಕರರ ಸಂಘಟನೆಯಾಗಿ ಮ್ಯಾನೇಜ್ಮೆಂಟ್ ಹತ್ರ ಮತ್ತು ರಿಸರ್ವ್ ಬ್ಯಾಂಕ್ ಹತ್ರ ನಾವು ಹೇಳುವಂಥದ್ದು ಏನಂತಂದರೆ, ಮ್ಯಾನ್ ಪವರ್ ಬೇಕಂದರೆ ಇದ್ದ ಮ್ಯಾನ್ ಪವರಲ್ಲೂ ರೀಅಡ್ಜಸ್ಟ್ಮೆಂಟ್ ಆಗಬೇಕು. ಈ ಸಿಸ್ಟಮಿಗೆ ಸರಿಯಾಗಿ ಮ್ಯಾನ್ ಪವರು ಮತ್ತು ಅದನ್ನು ಹೇಗೆ ಮಾಡಬೇಕು ಎನ್ನುವಂಥದ್ದನ್ನು ನಿರ್ದಿಷ್ಟವಾಗಿ ಮಾಡದೆ ಹೋದರೆ ಇದು ಅಷ್ಟು ಯಶಸ್ವಿ ಕಾಣೋಲ್ಲ ಅಂತ ನಮ್ಮ ಅಭಿಪ್ರಾಯ. ಹೆಚ್ಚಿನ